ಆ ಒಂದು ಕಂಪನಿಯಲ್ಲಿ ಸಾಧನೆ ಮಾಡಿದ್ದಕ್ಕೆ, ಅವರು ಕೊಟ್ಟಿರುವಂತಹ ಟಾರ್ಗೆಟನ್ನು ರೀಚ್ ಮಾಡಿದ್ದಕ್ಕೆ ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗಲಾಗಿತ್ತು. ವಿಯೆಟ್ನಾಮಿಗೆ ಹೋಗಿದ್ದರು. ವಿಯೆಟ್ನಾಮನ ಪ್ರಕೃತಿ ಸೌಂದರ್ಯವನ್ನು ಸೆಳೆಯೋದಕ್ಕೆಲ್ಲ ಹೋಗಿದ್ದಂಥ ಒಂದು 15 ಜನ, ಅಂದರೆ ಹೆಚ್ಚು ಜನ ಹೋಗಿದ್ದರು, ಅದರಲ್ಲಿ 15 ಜನ ಇದೀಗ ವಾಪಸ್ ಮೃತಪಟ್ಟು ದೇಶಕ್ಕೆ ಬರ್ತಾ ಇದ್ದಾರೆ. ವಿಯೆಟ್ನಾಮಲ್ಲಿ ಸಂಭವಿಸಿದಂತಹ ದೋಣಿ ದುರಂತದಲ್ಲಿ 15 ಜನ ಮೃತಪಟ್ಟಿದ್ದಾರೆ. ಅದು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಹೋಗಿದ್ದರು. ಇದೀಗ ವಿಯೆಟ್ನಾಂನ ಒಂದು ಸುಂದರ ದ್ವೀಪದಲ್ಲಿ ಒಂದು ದುರಂತ ಸಂಭವಿಸಿಬಿಟ್ಟಿದೆ. ಒಂದು ಮೊಬೈಲ್ ಕಂಪ್ನಿಯ ಕೆಲಸ ಮಾಡ್ತಿದ್ರು ಇವರೆಲ್ಲ. ಸಹಜವಾಗಿ ಕಂಪ್ನಿಗಳು ಟಾರ್ಗೆಟ್ ರೀಚ್ ಆದಾಗ ಬೋನಸ್ ಕೊಡೋದು, ಅದಾದ ನಂತರ ಇವರನ್ನು ವಿದೇಶ ಪ್ರವಾಸಕ್ಕೆಲ್ಲ ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಇವರೆಲ್ಲ ಸೇರ್ಕೊಂಡು ಹೋಗಿದ್ದರು. 111 ಜನ ಎಲ್ಲ ಹೋಗಿದ್ರಂತೆ. ಅದರ ಪೈಕಿ ಬೇರೆ ಬೇರೆ ತಂಡಗಳನ್ನು ಕೂಡ ಮಾಡಲಾಗಿತ್ತು. ಒಂದು 32 ಜನರ ತಂಡ ಇದ್ದಿದ್ದಂಥ ಘಟನೆ, 11 ಜನ ಮೃತಪಟ್ಟಿದ್ದಾರೆ. ಹಾಗಾದರೆ ಈ ದೋಣಿ ದುರಂತಕ್ಕೆ ಕಾರಣ ಏನು, ಹೆಂಗಾಯ್ತಿದ್ದು, ಯಾರ್ಯಾರೆಲ್ಲ ಇದ್ರು, ಏನು ಎತ್ತ ಅಂತ ಡೀಟೇಲ್ಸ್ ನೋಡೋಣ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ವಿಯೆಟ್ನಾಂನಲ್ಲಿ ಆಗಿರುವಂಥ ಘಟನೆ. ನಿನ್ನೆ ಮೋದಿ, ಅದಾದಂಥ ಬೇರೆ ಬೇರೆ ರಾಜಕಾರಣಿ ನಾಯಕರುಗಳೆಲ್ಲ ಸಂತಾಪವನ್ನು ವ್ಯಕ್ತಪಡಿಸಿದರು. ಹೆಂಗಾಯಿತು ನೋಡೋಣ ಇದು ಡೀಟೇಲ್ಸ್. ವಿಯೆಟ್ನಾಂನಲ್ಲಿ ಭೀಕರ ದೋಣಿ ದುರಂತ ಹೆಂಗಾಯ್ತಿದು? ವಿಯೆಟ್ನಾಂನ ಫು ಕ್ವೋಕ್ ಎನ್ನುವಂಥ ಒಂದು ದ್ವೀಪದ ಬಳಿ ಈ ಪ್ರವಾಸಿ ದೋಣಿ ಎಲ್ಲ ಮುಗಿಸಿ ಬಿದ್ದುಬಿಡ್ತು. ನೋಡ್ತಾ ಇದ್ದೀರಿ ನೀವು. ಕಾರಣ ಏನು ಎತ್ತ ಅಂತ ಡೀಟೇಲ್ಸಿಗೆ ಬರ್ತೀನಿ. ಹಿಂಗಾಯ್ತಿದ್ದು ಘಟನೆ. ಒಂದು 36 ಜನ ಇದ್ದರು. 36 ಜನರ ಪೈಕಿ ಒಂದು 15 ಜನ ಘಟನೆಯಲ್ಲಿ ಮೃತಪಟ್ಟರು. ಒಂದು 13 ಜನ ಪುರುಷರಂತೆ, ಇಬ್ಬರೆಲ್ಲ ಮಹಿಳೆಯರಿದ್ದರು ಘಟನೆಯಲ್ಲಿ. 21 ಮಂದಿಯ ರಕ್ಷಣೆ ಆಗಿದೆ. ಇಬ್ಬರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಸಮುದ್ರದ ಭೀಕರ ಅಲೆಗಳ ಹೊಡೆತಕ್ಕೆಲ್ಲ ಸಿಕ್ಕಾಕೊಂಡು ಇವರೆಲ್ಲ ಮೃತಪಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇರೋದು. ಫೋಕ್ವಿಕ್ ದ್ವೀಪದ ಬಳಿ ಶನಿವಾರ ಇದೆಲ್ಲ ಸಂಭವಿಸಿತು. 15 ಭಾರತೀಯ ಪ್ರವಾಸಿಗರು ಮೃತಪಟ್ಟರು. 32 ಭಾರತೀಯ ಪ್ರವಾಸಿಗರಿದ್ದರು, 4 ಸಿಬ್ಬಂದಿ, ಒಟ್ಟು 36 ಮಂದಿ ಎಲ್ಲ ಪ್ರಯಾಣ ಮಾಡ್ತಾ ಇದ್ರು. ಹವಾಮಾನ ವೈಪರೀತ್ಯ ಆಯ್ತಂತೆ, ಬಿರುಗಾಳಿ ಬಂತಂತೆ, ಭಾರೀ ಗಾತ್ರದ ಅಲೆಗಳ ಹೊಡೆತಕ್ಕೆಲ್ಲ ಸಿಕ್ಕಾಕೊಳ್ತು ಅಂತ. ಒಂದು ಹಾನ್ಮೆ ರೂಟ್ ನೋಯ್ಕ್ ಎನ್ನುವಂಥ ಒಂದು ದ್ವೀಪ, ಅಂಥೋಯ್ ಅನ್ನುವಂಥ ಬಂದರಿಗೆ ಹೊರಟಂಥ ಕೆಲವೇ ಅವಧಿಯಲ್ಲಿ ಇದೆಲ್ಲ ಆಯಿತು. 21 ಮಂದಿಯನ್ನೆಲ್ಲ ಜೀವಂತವಾಗಿ ರಕ್ಷಣೆ ಮಾಡಿದ್ದಾರೆ. ಸಮೀಪವಾದಂಥ ಒಂದು ಆಸ್ಪತ್ರೆಗೆಲ್ಲ ದಾಖಲು ಮಾಡಿದರು. ವಿಯೆಟ್ನಾಂ ಸರ್ಕಾರ ಇದನ್ನು ತನಿಖೆಗೆಲ್ಲ ಆದೇಶ ಮಾಡಿತು. 13 ಜನ ಪುರುಷರಿದ್ದರು, ಇಬ್ಬರೆಲ್ಲ ಮಹಿಳೆಯರು. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನ 10 ಜನ ಇದ್ದರಂತೆ, ಆಂಧ್ರ ಪ್ರದೇಶದ 3, ಕೇರಳದ 2 ಪ್ರವಾಸಿಗರಿದ್ದರು ಅಂತ. ಅಂದರೆ ಇದು 3 ನಿಮಿಷದಲ್ಲಿ ಮುಳುಗ್ಬಿಟ್ಟಿದೆ ಅಂತ. ಒಂದು 400 ಮೀಟರ್ ಅಷ್ಟೇ ದೂರ ಇತ್ತಂತೆ. ಆ 400 ಮೀಟರ್ ದೂರ ಇದ್ದಂಥ, ಅಂದರೆ 400 ಮೀಟರ್ ಬಂದುಬಿಟ್ಟಿದ್ರೆ ಇವರೆಲ್ಲ ಸುರಕ್ಷಿತವಾಗಿ ತಲುಪ್ತಾ ಇದ್ದರು. ಆದರೆ ಆ 400 ಮೀಟರ್ ಬರುವಂಥ ಹಂತದಲ್ಲೇ ಇದೆಲ್ಲ ಇಂಥದ್ದೊಂದು ಘಟನೆಯಾಗಿ ಅವರೆಲ್ಲ ಮೃತಪಟ್ಟಿದ್ದಾರೆ. ಆ ಮುಖಾಂತರ ಒಂದು 15 ಜನ ಘಟನೆಯಲ್ಲಿ ಮೃತಪಟ್ಟರು. ಎರಡನೇದ್ದು ಉದ್ಯೋಗಿಗಳ ಪಾಲಿಗೆ ಮೃತ್ಯುವಾದಂತಹ ಈ ವಲಸೆ ಅಥವಾ ಪ್ರವಾಸ ಅಂತ ಮೃತ್ಯುವಾಗಿ ಪರಿಣಮಿಸಿತು. ಸಹೋದ್ಯೋಗಿಗಳೆಲ್ಲ ಸೇರಿಕೊಂಡು ಪ್ರವಾಸಕ್ಕೆ ಹೋಗಿದ್ದರು, ಕಂಪನಿ ಕಳಿಸ್ಕೊಟ್ಟಿದೆ ಅಂತ ಖುಷಿಯಿಂದ ಎಲ್ಲ ಬರ್ತಾ ಇದ್ರು. 2-3 ಆತಂಕಕಾರಿ ಅಥವಾ ಕಣ್ಣೀರಿಡುವಂತಹ ಕಥೆಗಳಿದೆ ಇದರಲ್ಲಿ. ಒಬ್ಬ ವ್ಯಕ್ತಿ ಈ ತಿಂಗಳು ಅವ್ರ ತಂಗಿ ಮದುವೆ ಇತ್ತು. ಆ ತಂಗಿ ಮದುವೆಯನ್ನು ಮಾಡಿ ಮುಂದಿನ ತಿಂಗಳಿಂದ ಆತ ಏನೋ ಹುಡುಗಿ ನೋಡಬೇಕಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಆ ವ್ಯಕ್ತಿಯು ಕೂಡ ಮೃತಪಟ್ಟಿದ್ದಾನೆ. ಒಂದು ದಂಪತಿ ಈ ಘಟನೆಯಲ್ಲೆಲ್ಲ ಮೃತಪಟ್ಟಿದ್ದಾರೆ. ಕೇರಳದ್ದು ಸಿಕ್ಕ ಸಾಧನೆಗೆಲ್ಲ ಪ್ರಶಸ್ತಿ ಸಿಕ್ಕಿತ್ತು ಅವರಿಗೆ. ನಿಗದಿತವಾದಂಥ ಗುರಿಯನ್ನೆಲ್ಲ ತಲುಪಿದ್ದಕ್ಕೆ ಡೀಲರ್ಗಳೆಲ್ಲ ಅವರು ವಿಯೆಟ್ನಾಂ ಪ್ರವಾಸವನ್ನೆಲ್ಲ ಕೊಟ್ಟಿದ್ದರು. ಅನೇಕ ಜನ ಸಹೋದ್ಯೋಗಿಗಳಿಗೆ ಎದುರುಗಡೆ ಮೃತಪಟ್ಟರು. ಇಡೀ ಕುಟುಂಬವನ್ನೇ ಈ ಸಾವುಗಳೆಲ್ಲ ಬೀದಿಗೆ ತಂದುಬಿಟ್ಟಿದೆ. ಅನೇಕ ಜನ ಆಧಾರ ಸ್ತಂಭವಾಗಿ ಉದ್ಯಮವನ್ನೆಲ್ಲ ನಡೆಸ್ತಾ ಇದ್ರು. ಕೇರಳದ ಕೊಟ್ಟಾರಕ್ಕರ್ ಮೂಲದ ಒಂದು ಎಸಿ ಥಾಮಸ್ ಮತ್ತು ಅವರ ಪತ್ನಿ ಲೊವೇನಿ ಥಾಮಸ್ ಅಂತ ಇಬ್ಬರು ಗಂಡ ಹೆಂಡತಿ ಇಬ್ಬರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಒಂದು 2 ಜನ ಏನೋ ಹೆಣ್ಮಕ್ಕಳಂತೆ. ಈ ದುರಂತ ಆಗುವ ಕೆಲ ಕ್ಷಣಗಳ ಮುಂಚೆ ಅಷ್ಟೇ ಅವರ ಮಕ್ಕಳಿಗೇನೋ ಫೋನ್ ಮಾಡಿದ್ರಂತೆ ಇವರು, ವಿಯೆಟ್ನಾಂನಿಂದ ನಿಮಗೆಲ್ಲ ಉಡುಗೊರೆ ತಂಬರ್ತೀವಿ, ಖುಷಿಯಿಂದ ಬರ್ತೀವಿ ಅಂತ. ಆದರೆ ಅವರು ಬಂದಿದ್ದು ಇದೀಗ ಹೆಣವಾಗಿ ವಾಪಸ್ ಬರ್ತಾ ಇದ್ದಾರೆ. ಅವರನ್ನು ಕರೆದುಕೊಂಡ್ಬಿಟ್ಟಿದೆ. ಇದು ಒಂದು ಬೆಳವಣಿಗೆ. ಎರಡನೇದ್ದು ಏನೇನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, 110 ಜನ ಲಾವಾ ವಿತರಕರೆಲ್ಲ ಇದ್ರಂತೆ. 9ನೇ ತಾರೀಕಿಗೆ ಇವರೆಲ್ಲ ಹೋಗಿದ್ದರು. 12ನೇ ತಾರೀಕಿಗೆ ವಾಪಸ್ಸೆಲ್ಲ ಬರಬೇಕಾಗಿತ್ತು. ಇವರು 9ನೇ ತಾರೀಕಿಗೆ ಹೋಗಿದ್ದರು. ಒಂದು 3 ದಿನ ಅಲ್ಲಿ ಇದ್ಕೊಂಡು 12ನೇ ತಾರೀಕಿಗೆ ವಾಪಸ್ ಬರಬೇಕಾಗಿತ್ತು. ಆದರೆ ಇಂಥದ್ದೊಂದು ದುರಂತ ಸಂಭವಿಸಿತು. ಈ 3 ಪ್ರತ್ಯೇಕ ಗುಂಪುಗಳೆಲ್ಲ ಇತ್ತು. ಅಂದರೆ 110 ಜನರು ನಾನು ಅವಾಗಲೇ ಹೇಳಿದೆ, ಅವ್ರನ್ನ 3 ಪ್ರತ್ಯೇಕವಾಗಿ ಟೀಮ್ ಮಾಡಲಾಗಿತ್ತು. ಅದರ ಬದಲಾಗಿ ಒಂದು 34 ಜನರ ಟೀಮನ್ನು, ಅಂದರೆ ತಂಡವಾಗಿ ಕರೆದುಕೊಂಡು ಹೋಗೋದಕ್ಕೆ ಅಲ್ಲಿ ಲೋಕಲ್ ಏಡ್ಸ್ ಎಲ್ಲ ಒಂದು ಆಯೋಜನೆ ಮಾಡಿದ್ರು ಅಂತ. ಅಂಥೋಯ್ ಬಂದರಿಗೆ ವಾಪಸ್ ಬರ್ತಾ ಇದ್ದಂಥ ಒಂದು 400 ಮೀಟರ್ ದೂರ ಇದ್ದಾಗ ಇಂಥದ್ದೊಂದು ಘಟನೆ ಆಯಿತು. ಇದರಲ್ಲಿ ಒಂದು 45 ವರ್ಷದ ಒಬ್ಬ ಜಯಲಕ್ಷ್ಮಿ ಗೆಲ್ಲಿ ಅಂತಿದ್ದಾರೆ. ಆಂಧ್ರ ಪ್ರದೇಶದ ಮಚಿಲಿಪಟ್ಟಣದವರು ಇವರು. ನೋಡಿ ವಿಪರ್ಯಾಸ ಅಂತ ಹೇಳಿದ್ರೆ, ಈ ಜಯಲಕ್ಷ್ಮಿ ಅವರು ಘಟನೆಯಲ್ಲಿ ಮೃತಪಟ್ಟರು. 11ನೇ ತಾರೀಕಿಗೆ ಅವರು ವಾಪಸ್ ಬರಬೇಕಾಗಿತ್ತು. ಇವತ್ತು ಅವ್ರ ಬರ್ತ್ಡೇ ಇತ್ತು, 45ನೇ ವರ್ಷದ ಬರ್ತ್ಡೇ. ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವರು ವಿದೇಶದಿಂದ ಬರ್ತಿದ್ದಾರೆ ಅನ್ನೋಂಥದ್ದು ಒಂದು, ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಒಂದು. ಎರಡನೇದು ಅವ್ರ ಬರ್ತ್ಡೇ ಇರುವ ಕಾರಣಕ್ಕಾಗಿ ಸರ್ವಸನ್ನದ್ಧತೆಯನ್ನೆಲ್ಲ ಕುಟುಂಬ ಮಾಡ್ಕೊಂಡಿದ್ದತ್ತೆ.
ಅದ್ಭುತವಾಗಿ ಬರ್ತ್ಡೇ ಮಾಡಬೇಕು 45ನೇ ವರ್ಷದ್ದು ಅಂತ, ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಅವರು ಕೂಡ ಘಟನೆಯಲ್ಲಿ ಮೃತಪಟ್ಟರು. ಮತ್ತೊಂದು ಉದ್ಯಮಿ ಸೆಂಥಿಲ್ ಕುಮಾರ್ ಅಂತ ತಮಿಳುನಾಡಿನವರು. ನಾನು ಅವಾಗಲೇ ಹೇಳಿದೆ, ಇವರ ತಂಗಿಯ ಮದುವೆ ಇತ್ತು. ತಂಗಿಯ ಮದುವೆಯ ಕಾರಣಕ್ಕಾಗಿ ಹಣವನ್ನು ಹೊಂದಿಸಿದ್ರು, ಮದುವೆ ಕಾರ್ಡ್ಗಳೆಲ್ಲ ಪ್ರಿಂಟ್ ಆಗಿತ್ತು. ಅದ್ದೂರಿಯಾಗಿ ತಂಗಿ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿ ತಂಗಿ ಮದುವೆ ಆದ ನಂತರ ನಾನು ಕೂಡ ಮದುವೆ ಆಗಬೇಕಂತೆಲ್ಲ ಕನಸು ಕಂಡಿದ್ದರಂತೆ. ಆದರೆ ದುರಾದೃಷ್ಟ ಹೆಂಗಿತ್ತು ಅಂತ ಹೇಳಿದ್ರೆ ತಂಗಿ ಮದುವೆಯೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೀಗ ಈ ದೋಣಿ ದುರಂತದಲ್ಲಿ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ. ಏನೇನಾಯಿತು ಇದೆಲ್ಲವೂ ಕೂಡ ಘಟನೆಯಲ್ಲಿ ಆಗಿರೋ ಬೆಳವಣಿಗೆ. ಹಾಗಾದರೆ ಏನು ಕಾರಣ ಇದು? ಅಪಘಾತವೋ ಅಥವಾ ಮನುಷ್ಯನ ಲೋಪವೋ? ಏನು ಕಾರಣ? ತನಿಖೆಯನ್ನು ಮಾಡ್ತಿದ್ದಾರೆ. ವಿಯೆಟ್ನಾಂನ ಪ್ರಧಾನಿಗಳ ಸೂಚನೆಯ ಮೇರೆಗೆ ಅಲ್ಲಿರುವಂತಹ ಸಚಿವಾಲಯದವರೆಲ್ಲ ತನಿಖೆ ಮಾಡ್ತಿದ್ದಾರೆ. ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನೆಲ್ಲ ದೋಣಿಗೆ ತುಂಬಿಸಲಾಗಿತ್ತಾ? ಏನು ಮಾಡಲಾಗಿತ್ತು? ಹವಾಮಾನ ಇಲಾಖೆ ಎಚ್ಚರಿಕೆಯನ್ನೆಲ್ಲ ಕ್ಯಾಪ್ಟನ್ ನಿರ್ಲಕ್ಷ್ಯ ಮಾಡಿದ್ರ ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅಲ್ಲಿನ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯ ಸಚಿವಾಲಯ ಎಲ್ಲ ತನಿಖೆ ಮಾಡ್ತಿದೆ. 57 ವರ್ಷದ ಕ್ಯಾಪ್ಟನ್ ನುಂಗೆನ್ ಹಾಂಗ್ ಎನ್ನುವಂಥ ಒಬ್ಬ ವ್ಯಕ್ತಿ, ಅವರೆಲ್ಲ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ರಂತೆ. ಸ್ಪೀಡ್ ಬೋಟ್ನ ಕ್ಯಾಪ್ಟನ್ ಇವರನ್ನು ಬಂಧಿಸಿದ್ದಾರೆ. ಸಮುದ್ರದಲ್ಲಿ 3 ಮೀಟರ್ಗಿಂತಲೂ ಎತ್ತರದ ಅಲೆಗಳು, ಪ್ರತಿಕೂಲದ ವಾತಾವರಣ ಇದೆ. ಆಯಕಟ್ಟಿನ ಅಳಿವೆ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆ ಇಲ್ಲದೆ ಇದನ್ನು ಚಲಾವಣೆ ಮಾಡಿದ್ದು ಕಾರಣ ಅಂತ ಅಲ್ಲಿಂದ ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ ದೋಣಿ ಹೊರಡುವ ಮುನ್ನ ಈ ಎಲ್ಲ ಪ್ರಯಾಣಿಕರಿಗೂ ಲೈಫ್ ಜಾಕೆಟನ್ನು ಧರಿಸೋದಕ್ಕೆ ಸೂಚನೆ ಕೊಟ್ಟಿದ್ದರಂತೆ. ಕೆಲವೊಂದಿಷ್ಟು ಜನ ಕೈಯಲ್ಲಿ ಹಿಡ್ಕೊಂಡಿದ್ರು, ಕೆಲವೊಂದಿಷ್ಟು ಜನ ಧರಿಸಿರಲಿಲ್ಲ. ಇದು ಕೂಡ ಕಾರಣ ಆಯಿತು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಸಂಪೂರ್ಣವಾಗಿ ಮುಚ್ಚಿದ ಕ್ಯಾಬಿನ್ ಇತ್ತಂತೆ. ಈ ದೋಣಿಯ ಪರಿಸ್ಥಿತಿ ಮುಚ್ಚಿದ ಕ್ಯಾಬಿನ್ ಇತ್ತು. ತುರ್ತ ನಿರ್ಗಮನದ ಕಿಟಕಿಗಳೆಲ್ಲ ಕೊರತೆ ಇತ್ತು. ಹೀಗಾಗಿ ಅಲ್ಲೆಲ್ಲ ಸುರಕ್ಷಿತವಾಗಿ ಲೋಪಗಳೆಲ್ಲ ಕಂಡು ಬಂತು. ಹೀಗಾಗಿ ಲೈಫ್ ಜಾಕೆಟ್ ಧರಿಸದೇ ಇದ್ದಿದ್ದು ಕೂಡ ಇದೆಲ್ಲ ಘಟನೆಗೆ ಕಾರಣ ಆಯಿತು ಅಂತ ಹೇಳ್ತಿದ್ದಾರೆ. ಬಟ್ ತನಿಖೆಯನ್ನು ಮಾಡ್ತೀವಿ ಅಂತ ಅವರು ಸದ್ಯಕ್ಕೆ ಹೇಳ್ತಾ ಇರುವಂಥ ಮಾಹಿತಿ. ಇದು ಒಂದು ಬೆಳವಣಿಗೆ ತನಿಖಾ ದೃಷ್ಟಿಯಿಂದ. ಇನ್ನು ಕೊನೆಯದಾಗಿ ಇದೇ ಪ್ರಕರಣದಲ್ಲಿ ಶೋಕ ಸಾಗರದಲ್ಲಿ ಕುಟುಂಬಸ್ಥರು ಇರೋದು. ಸಹಜವಾಗಿ ತಮ್ಮವರನ್ನು ಕಳೆದುಕೊಂಡಿರುವ ಕಾರಣಕ್ಕಾಗಿ ಕುಟುಂಬಸ್ಥರು ಅಕ್ಷರಶಃ ಕಣ್ಣೀರಿಡ್ತಾ ಇದ್ದಾರೆ. ಏನೋ ಒಂದು ಚಿಕ್ಕದಾದಂಥ ಉದ್ಯಮ ಮಾಡ್ತಾ ಇದ್ರು, ಏನೋ ಆರ್ಥಿಕವಾಗಿ ಸದೃಢರಾಗ್ತಾ ಇದ್ರು. ಸಹಜವಾಗಿ ತಮ್ಮ ಮಗ ಕುಟುಂಬ ಹಿಂಗೆ ಬೆಳೆದಾಗ ಖುಷಿ ಪಡುವಂತಹ ಸಮಯ. ಆದರೆ ಇದೀಗ ಅವರು ಮೃತಪಟ್ಟು ವಾಪಸ್ ಬರ್ತಾ ಇದ್ದಾರೆ. ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕ್ತಾ ಇರೋದು. ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಅವರೆಲ್ಲ ತೀವ್ರ ಸಂತಾಪ ವ್ಯಕ್ತಪಡಿಸಿದರು. ನಿನ್ನೆ ಪ್ರಧಾನಿಗಳೆಲ್ಲ ಟ್ವೀಟ್ ಮಾಡಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅದನ್ನು ಟ್ವೀಟ್ ಮಾಡಿ ಅವರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ, ಇದು ದುರದೃಷ್ಟಕರ ಅಂತೆಲ್ಲ ಹೇಳಿದರು ಅವರು. ಹನೋಯಿ ಮತ್ತು ಹೋಚಿ ಮಿನ್ ಸಿಟಿಯಲ್ಲಿ ತುರ್ತು ನಿಯಂತ್ರಣ ಕೊಠಡಿಯನ್ನು ತೆಗೆದಿದ್ದಾರೆ. ಇಲ್ಲಿ ವಿದೇಶಾಂಗ ಕಚೇರಿ, ರಾಯಭಾರ ಕಚೇರಿ ಜೊತೆಗೆಲ್ಲ ಸಂಪರ್ಕದಲ್ಲಿದ್ದಾರೆ. ಮೃತದೇಹಗಳನ್ನು ಬೇಗನೆ ತರಿಸ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಸಂತ್ರಸ್ತ ಕುಟುಂಬಗಳಿಗೆ ಲಾವಾ ಮೊಬೈಲ್ ಸಂಸ್ಥೆ ಇವರೇ ಕಳಿಸ್ಕೊಟ್ಟಿದ್ದು. ಇವರೆಲ್ಲ ಅಂದರೆ ಲಾವಾ ಮೊಬೈಲ್ ಸಂಸ್ಥೆ ಅನ್ನುವಂತಹ ಕಂಪನಿಯವ್ರನ್ನ ಕಳಿಸ್ಕೊಟ್ಟಿದ್ದು. ಈಗ ಅವರು ಧೈರ್ಯ ತುಂಬಿದ್ರು. ವಿದೇಶಿ ಪ್ರವಾಸದಲ್ಲಿ ಸುರಕ್ಷತೆ ಬಗ್ಗೆ ಆದ್ಯತೆ ಇರಲಿ ಅಂತೆಲ್ಲ ಭಾರತೀಯರಿಗೆ ಕರೆ ಕೊಟ್ಟಿದ್ದಾರೆ. ಅಂದರೆ ಒಂದು ವಿಯೆಟ್ನಾಂ ದೋಣಿಯ ದುರಂತ ಈ ರೀತಿಯಾಗಿ ಅಂತ್ಯ ಕಂಡಿದೆ. ಅಂದರೆ 15 ಜನರ ಪ್ರಾಣವನ್ನು ತೆಗೆದುಕೊಂಡಿರೋದು. ಅಂದರೆ ಒಂದು ಎಂಜಾಯ್ ಮಾಡೋದಕ್ಕೆ ವಿದೇಶಿ ಪ್ರವಾಸದ ಕನಸು ಕಂಡಿದ್ದಂತಹ ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ವಾಪಸ್ ಬರ್ತಿದ್ದಾರೆ, ಕೆಲವೊಂದಿಷ್ಟು ಜನ ಗಾಯಾಳುಗಳಾಗಿದ್ದಾರೆ. ಆದರೆ ತಮ್ಮ ಸಹೋದ್ಯೋಗಿಗಳೇ ಘಟನೆಯಲ್ಲಿ ಮೃತಪಟ್ಟಿರೋದು. ಅಕ್ಷರಶಃ ಕಣ್ಣೀರಿನ ಕೋಡೆಯಲ್ಲಿ ಅವರು ಕುಟುಂಬದವರು ಕೈ ತೊಳಿತಾ ಇರೋದು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾದಂತಹ ಸಂಗತಿ.